ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಗರಂ ಮಸಾಲ ಪುಡಿ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೋಬೋದು ಈ ಥರ ಗರಂ ಮಸಾಲ. ಎಲ್ಲ ಥರ ಪಲ್ಯಗಳಿಗೂ ಒಂದು ಅರ್ಧ ಸ್ಪೂನ್ ಈ ಥರ ಗರಂ ಮಸಾಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಗರಂ ಮಸಾಲ ಪುಡಿ ಮಾಡಿಟ್ಕೊಂಡ್ರೆ ವೆಜ್ಜು ಮತ್ತು ನಾನ್ ವೆಜ್ಗೂ ಉಪಯೋಗಿಸ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. 2 ಟೇಬಲ್ ಸ್ಪೂನಷ್ಟು ಲವಂಗ ತೊಗೊಂಡಿದ್ದೀನಿ, ಚಕ್ಕೆ ಒಂದು 5 ಇಂಚು, ಜೀರಿಗೆ ಒಂದು 3 ಸ್ಪೂನು, ಮೆಣಸು 2 ಸ್ಪೂನು, ಮರಾಠಿ ಮೊಗ್ಗು ಒಂದು 10, ಸ್ಟಾರ್ ಹೂವು ಒಂದು 6, ಏಲಕ್ಕಿ ಒಂದು 15, ಜಾಕಾಯಿ ಅರ್ಧ ತೊಗೊಂಡಿದ್ದೀನಿ, ಜಾವತ್ರಿ 2 ತೊಗೊಂಡಿದ್ದೀನಿ, ಬ್ಯಾಡ್ಗೆ ಒಂದು 6, ಕಲ್ಲುವು ಸ್ವಲ್ಪ, ಧನಿಯಾ ಒಂದು 8 ಸ್ಪೂನು, ಪಲಾವ್ ಎಲೆ ಒಂದು 4, ಸೋಂಪು 1 ಸ್ಪೂನು. ಈಗ ಧನಿಯಾ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೋಬೇಕೆಲ್ಲ. ಈಗ ಧನಿಯಾ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ಹುರಿದಿದ್ದಾಗಿದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಜೀರಿಗೆನೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಈಗ ಇದಕ್ಕೇನೆ ಸೋಂಪು ಹಾಕ್ಕೊಂಡು ಹುರ್ಕೋತೀನಿ. ಇದು ಅಷ್ಟೇ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಈಗ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಇದೇ ಕಡೆಗೆ 2 ಸ್ಪೂನಷ್ಟು ಮೆಣಸು, 2 ಸ್ಪೂನಷ್ಟು ಲವಂಗ ಹಾಕ್ಕೊಳ್ತಿದ್ದೀನಿ. ಈಗ ಸ್ಟಾರ್ ಹೂವನ್ನು ಇದಕ್ಕೆ ಹಾಕ್ಕೊಂಡು ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಈಗ ಮರಾಠಿ ಮೊಗ್ಗು ಹಾಕ್ಕೊಂಡು ಹುರ್ಕೋಬೇಕು. ಎಲ್ಲ 5 ನಿಮಿಷ ಹುರ್ಕೊಂಡ್ರೆ ಸಾಕು. ಇದು ಅಷ್ಟೇ ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈಗ ಚಕ್ಕೆ ಹಾಕ್ಕೊಳ್ತಿದ್ದೀನಿ. ಚಕ್ಕೆನೂ ಅಷ್ಟೇ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಈಗ ಆಗಿದೆ. ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ಏಲಕ್ಕಿ ಮತ್ತು ಜಾಕಾಯಿ ಹಾಕ್ಕೊಳ್ತಿದ್ದೀನಿ, ಜಾವತ್ರಿ, ಕಲ್ಲುವು, ಇದನ್ನು ಅಷ್ಟೇ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಇದ್ರ ಸ್ಮೆಲ್ ಬಂದರೆ ಸಾಕು ಹುರಿಬೇಕಾದ್ರೆ. ಈಗ ಆಗಿದೆ. ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ.
ಇದಕ್ಕೆ ಪಲಾವ್ ಎಲೆ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಆಗಿದೆ. ಇದನ್ನು ಪ್ಲೇಟ್ಗೆ ಹಾಕೊಳ್ಳೋಣ ಈಗ. ಈಗ ಎಲ್ಲ ಹುರಿದಿದ್ದಾಗಿದೆ. ಈಗ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ. ಈಗ ಗರಂ ಮಸಾಲ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.